ಗೌರವ ಡಾಕ್ಟರೇಟ್ ಅನ್ನು ನಿರಾಕರಿಸಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಂದ ನಿರಾಕರಣೆಯಾಗಿದೆ. ಹಾವೇರಿ ವಿವಿ ಘಟಿಕೋತ್ಸವಕ್ಕೆ ಆ ಒಂದು ಸನ್ಮಾನಕ್ಕೆ ಈಗಾಗಲೇ ತಯಾರಿ ನಡೀತಾ ಇದೆ. ನಾಳೆ ಭರ್ಜರಿಯಾಗಿ ನಡೆಯುತ್ತೆ. ಅದು ಕೊನೆ ಕ್ಷಣದಲ್ಲಿ ಡಾಕ್ಟರೇಟ್ ಅನ್ನ ನಿರಾಕರಿಸಿದ್ದಾರೆ ಇಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ. ಗೌರವ ಡಾಕ್ಟರೇಟ್ ಸ್ವೀಕರಿಸೋದಕ್ಕೆ ಸ್ಪಷ್ಟವಾಗಿ ನಕಾರವನ್ನೆತ್ತಿದ್ದಾರೆ. ಹಾಗಾದ್ರೆ ಏನ್ ಕಾರಣ ಇರಬಹುದು, ಯಾಕಿರಬಹುದು ಅನ್ನುವಂತ ಹಲವು ಪ್ರಶ್ನೆಗಳಿಗೂ ಕೂಡ ಟ್ವೀಟ್ ಮಾಡೋ ಮೂಲಕ ಸ್ಪಷ್ಟವಾದ ನಿಖರ ಕಾರಣವನ್ನ ವಿವರಿಸಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ. ಸಾರ್ವಜನಿಕ ಸೇವೆಯಲ್ಲಿರೋ ನನಗೆ ಪ್ರಶಸ್ತಿಯ ಅಗತ್ಯವಿಲ್ಲ, ಜನರ ಪ್ರೀತಿ ಜೊತೆಗೆ ಆ ವಿಶ್ವಾಸವೇ ನನಗೆ ಅತಿ ದೊಡ್ಡ ಗೌರವ ಅಂತ ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಿ, ಬಸವರಾಜ ಬೊಮ್ಮಾಯಿ ಅವರು ಮಾಡಿರುವಂತಹ ಟ್ವೀಟ್. ಇನ್ನು ರಾಜಕಾರಣಿಗಳಿಗೆ ಡಾಕ್ಟರೇಟ್ ನೀಡೋದು ಸಮಂಜಸವಲ್ಲ ಅನ್ನುವಂಥ ಅಭಿಪ್ರಾಯವನ್ನ ಕೂಡ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ವ್ಯಕ್ತಪಡಿಸಿದ್ದಾರೆ. ಅಸಾಧಾರಣ ಸಾಧನೆ ಮಾಡಿದವರಿಗೆ ಮಾತ್ರ ಈ ಗೌರವ ಸಲ್ಲಲಿ ಅನ್ನೋದು ಅವರ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಸಾಧಾರಣ ಅಲ್ಲ, ಅಸಾಧಾರಣ ಸಾಧನೆ ಮಾಡಿರ್ತಾರಲ್ಲ ಅವ್ರಿಗೆ ಈ ಪ್ರಶಸ್ತಿ ಸಿಗಲಿ. ನಾವು ದೈನಂದಿನ ಸಾರ್ವಜನಿಕ ಸೇವೆಯಲ್ಲಿ ಜನಪ್ರತಿನಿಧಿಗಳ ಕೆಲಸ ಮಾಡ್ತಾ ಇದೀವಿ, ನಮಗೆ ಅದರಲ್ಲೂ ರಾಜಕಾರಣಿಗಳಿಗೆ ಇದು ಸಮಂಜಸವಲ್ಲ ಎನ್ನುವಂಥ ಅಭಿಪ್ರಾಯವನ್ನ ಇಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ವ್ಯಕ್ತಪಡಿಸಿದ್ದಾರೆ. ಹಾವೇರಿ ವಿವಿ ನಿರ್ಧಾರಕ್ಕೆ ಪರೋಕ್ಷವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಾಳೆ ನಡೆಯಲಿದೆ ಹಾವೇರಿ ವಿವಿ ಘಟಿಕೋತ್ಸವ. ಇದಕ್ಕೆ ಸಕಲ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಯಾರನ್ನೆಲ್ಲ ಈಗಾಗಲೇ ಈ ಒಂದು ಗೌರವ ಡಾಕ್ಟರೇಟ್ಗೆ ಆಯ್ಕೆ ಮಾಡಿದ್ದಾರೆ ಅವರೆಲ್ಲ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇದು ನಮ್ಮ ಜರ್ನಿಗೆ ಸಿಕ್ಕಂಥ ಒಂದು ಪ್ರತಿಫಲ ಅನ್ನುವಂಥ ಹೆಮ್ಮೆಯಿಂದ ಇದ್ದಾರೆ. ಆದರೆ ಇದರಲ್ಲಿ ಈ ಒಂದು ಪ್ರಶಸ್ತಿ ನನಗೆ ಬೇಡ ಅಂತ ಹೇಳಿ ನಿರಾಕರಿಸಿದಕ್ಕೆ ಬೇರೆ ಏನೋ ಕಾರಣಗಳನ್ನ ಕೊಟ್ಟಿಲ್ಲ. ಇಲ್ಲಿ ಭಾರಿನೇ ತೂಕವಾಗಿ ಆಲೋಚನೆ ಮಾಡಿ ಅದನ್ನು ಸುದೀರ್ಘವಾಗಿ ಟ್ವೀಟ್ ಮಾಡೋ ಮೂಲಕ ವಿವರಿಸಿದ್ದಾರೆ. ನಾವು ಜನಪ್ರತಿನಿಧಿಗಳು ಸಾರ್ವಜನಿಕ ಸೇವೆಯಲ್ಲಿ ದೈನಂದಿನ ಕೆಲಸದಲ್ಲಿರೋರು, ನಮಗೇನು ಈ ಪ್ರಶಸ್ತಿ ಬೇಡ, ಯಾರು ಅಸಾಧಾರಣ ಸಾಧನೆಗಳನ್ನು ಮಾಡಿರ್ತಾರೆ ಈ ಗೌರವ ಈ ಪ್ರಶಸ್ತಿ ಅವರಿಗೆ ಸಲ್ಲಬೇಕು ಅಂತ ಹೇಳಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಂದ ಟ್ವೀಟ್ ಕೂಡ ಮಾಡಲಾಗಿದೆ. ಇನ್ನು ನಾಳೆ ನಡೆಯುವಂತಹ ಘಟಿಕೋತ್ಸವಕ್ಕೆ ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಆದರೆ ಗೌರವ ಡಾಕ್ಟರೇಟ್ ಅನ್ನ ಇಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಿರಾಕರಿಸಿದ್ದಾರೆ. ಯಾಕೆ ನಿರಾಕರಿಸಿದ್ದೀನಿ ಅನ್ನುವುದಕ್ಕೂ ಕೂಡ ಸ್ಪಷ್ಟವಾಗಿ ಇಲ್ಲಿ ಟ್ವೀಟ್ ಮಾಡೋ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ.